1,00,000 ಇನ್ಶೂರೆನ್ಸ್ ಕವರ್ ಮಾಡ್ತೀನಿ. ಸೊ ಯಾರ ನಿಧನ ಹೊಂದಿದ್ರೆ ಅವ್ರಿಗೆ 1,00,000 ಪರಿಹಾರ ಬರುವಂತದ. ಅದನ್ನೆಲ್ಲ ನಾವು ಈ ಸಲ ಮಾಡೋಕ್ಕಾಗಿಲ್ಲ. ಯಾಕೆ ಮಾಡೋಕ್ಕಾಗಿಲ್ಲ ಅದನ್ನು ಹೇಳ್ಬಿಡ್ತೀನಿ. ಯಾಕಂದ್ರೆ ನಾವೆಲ್ಲ ಇನ್ಶೂರೆನ್ಸ್ ಕಂಪ್ನಿ ಜೊತೆ ಕುಂತೆಲ್ಲ ಚರ್ಚೆ ಮಾಡಿದ್ದೀವಿ. ನಾವೆಲ್ಲ ಪ್ರೀಮಿಯಂ ನಾವು ಕಟ್ತೀವಿ, ನಮ್ಮ ರೈತರಿಗೆ ಅನುಕೂಲ ಆಗ್ಬೇಕಂತೇಳಿ. ಇನ್ಶೂರೆನ್ಸ್ ಕಂಪ್ನಿ ಏನಂದ್ರೆ ನಾವು 70 ವರ್ಷ ಮೇಲ್ಪಟ್ಟಾಗ ನಾವು ಇನ್ಶೂರೆನ್ಸ್ ಕೊಡೋದಿಲ್ಲ ಅಂದ್ರೆ ಅವರು ನಿಮಗೆ ವಯಸ್ಸಾದ್ರೆ ಜಾಸ್ತಿ ತಿಳ್ಕೊತಾರೋ, ವಯಸ್ಸು ಕೆಡದ್ರೆ ಯಾರು ತಿಳ್ಕೊತಾರೋ, ಮತ್ತು ಇನ್ಶೂರೆನ್ಸ್ ಯಾಕೆ ಬೇಕಂತ ನಾನು 2 ಕೋಟಿ ನಿಮ್ಗೆ ಕಟ್ಟಿ ನಾ ಯಾಕೆ ಕ್ಲಾಸ್ ಮಾಡ್ಬೋದು ಅಂತ ಹೇಳಿ ಅದಕ್ಕೆ ಕ್ಯಾನ್ಸಲ್ ಮಾಡಿ ನಿಮ್ಗೆಲ್ಲ ನಮ್ಮ ಕಾರ್ಯದರ್ಶಿಗಳು ರೈತ ಕಲ್ಯಾಣ ನಿಧಿ ಒಂದು ಅಂದ್ರೆ ಮೀಟಿಂಗ್ ಕರೆದಿದ್ದು. ಕರೆದು ಏನು ಮಾಡಿದ್ರೆ ಯಾರ ನಮ್ಮ ಹಾಲು ಸದಸ್ಯರು ನಿಧನ ಹೊಂದಿದ್ರೆ ಅವರಿಗೆ 60,000 ರೂಪಾಯಿ ಕ್ಯಾಶ್ ಮುಖಾಂತರ ಕೊಡೋನು. ಯಾರು ಹಾಲು ಹಾಕಿದ್ರು ಅವ್ರಿಗೆ 25,000 ಅದನ್ನು ನಿರ್ಣಯ ಮಾಡಿ ರೈತ ಕಲ್ಯಾಣ ನಿಧಿಯೊಳಗೆ ಈಗ 60,000 ಸ್ಕೀಮ್ ಮಾಡಿದೆ. ಯಾಕಂದ್ರೆ ಇನ್ಶೂರೆನ್ಸ್ ಕಟ್ಟಿ ಅನುಕೂಲ ಆಗದಿಲ್ಲ ತಗೊಂಡು ನಾವು ಯಾಕೆ ಮಾಡೋದು ಅಂತೇಳಿ ಅದಕ್ಕೆ 60,000 ಅದ. ಅದಕ್ಕೆ ನನ್ನೊಂದು ವಿನಂತಿ, ಯಾಕಂದ್ರೆ ಬಹಳ ಜನ ಸದಸ್ಯರಿಗೆ ಹಾಲು ಹಾಕ್ತಾರೋ ಅವ್ರಿಗೆ 60,000 ಕೊಡ್ತಾ ಇದ್ರು, ಯಾರು ಹಾಲು ಹಾಕ್ತಾರೋ ಅವ್ರಿಗೆ 25,000 ಕೊಡ್ತಾ ಇದ್ದೀವಿ. ನಂದೊಂದು ವಿನಂತಿ ಏನಂದ್ರೆ ತಾವೆಲ್ಲ ಯಾರು ಹಾಕ್ತಾರ ರೈತರು ತಾವು ದಯಮಾಡಿ 6 ತಿಂಗಳದಾಗ ನೀವು ಹಾಲು ಹಾಕ್ರಿ. ನೀವು ಹಾಲು ಹಾಕಲ್ಲ ನಿಮ್ದು 15,000 ಕಟ್ ಮಾಡಿ ಅವ್ರಿಗೆ ಕೊಟ್ಬಿಡ್ತಾನೆ. ಹಾಲು ಹಾಕೋರಿಗೆ 75,000 ಅವ್ರಿಗೆ ಆಗ್ತೈತಿ, ನಿಮ್ಗೆ 10,000 ಅಷ್ಟೇ ಆಗ್ತೈತೆ. ದಯಮಾಡಿ ನೀವು ಹಾಲು ಹಾಕಕ್ಕೆ ಶುರು ಮಾಡಿದ್ರೆ ನಮ್ಮ ಒಕ್ಕೂಟಕ್ಕೂ ಅನುಕೂಲ ಆಗ್ತೈತಿ. ದಯಮಾಡಿ ಇದನ್ನು ಮಾಡಬೇಕು. ಇದರ ಜೊತೆಗೆ ನಾವೆಲ್ಲರೂ ನೀವು ಹೋದ ಸಲ ಬಂದಂಥ ಅನುದಾನನ ಈ ಸಲ ಬಂದಂಥ ಅನುದಾನನ ವಾಪಸ್ ಮತ್ತಂದ್ರೆ ನಿಮಗೆ ಕೊಡು ವ್ಯವಸ್ಥೆ ಮಾಡತ್ತು. ಅಂದ್ರೆ ನಾವು ಅದನ್ನು ತಗೊಂಡು ಲಾಭ ಗಳಿಸಿ ಇನ್ಕಮ್ ಟ್ಯಾಕ್ಸ್ ಕಟ್ಟಿ ನಮಗೂ ಲಾಭ ಆಗೋಲ್ಲ, ನಿಮಗೂ ಲಾಭ ಆಗೋಲ್ಲ. ಅದಕ್ಕೆ ಬಂದಂಥ ಲಾಭದಲ್ಲಿ ಹೋದ ಸಲನು ಅಂದ್ರೆ ಮ್ಯಾಟ್ ತಗೊಂಡಿವಿ, ಚಾ ಕಟ್ಟಿ ಮಷೀನ್ ತಗೊಂಡಿವಿ, ಮಿಲ್ಕಿ ಮಷೀನ್ ತಗೊಂಡಿದ್ವಿ, ಅನುದಾನ ಕೊಟ್ಟಿವಿ. ಈ ಸಲನು ಸುಮಾರು ಅಂದ್ರೆ 10,000 ಮ್ಯಾಟ್ನ ನಮ್ಮ ರೈತ ಕೊಡಕ್ಕೆ ನಾವಂದ್ರೆ 60% ನಮ್ಮದು, 40 ನಿಮ್ಮದು. ಅಂದ್ರೆ ಮ್ಯಾಟ್ ಅನ್ನು ವಾಪಸ್ ಕೊಡೋದು. ಆಮೇಲೆ 400 ಅಂದ್ರೆ ಚಾ ಕಟ್ಟಿ ಮಷೀನು. ಹೋದ ಸಲ ಡಿಸೈಲ್ದು ಬೇಡಿಕೆ ಇಟ್ಟಿದ್ರೆ 300 ಡಿಸೈಲ್ ತಗೋದು, 100 ಎಲೆಕ್ಟ್ರಾನಿಕ್ ಮ್ಯಾಗ ತಗೊಳ್ಳೋದಕ್ಕೆ ಅದೊಂದು ನಿರ್ಣಯ ಮಾಡಿದ್ವಿ. ಮಿಲ್ಕಿ ಮಷೀನ್ ಇರ್ಬೋದು. ಸುಮಾರು 2 ಕೋಟಿ ಅನುದಾನನ ಕಟ್ಟಡಗಳು ನಿರ್ಮಾಣ ಮಾಡಲಿಕ್ಕೆ, ಅಂದ್ರೆ ಎಲ್ಲಿ ಹಳೆ ಕಟ್ಟಡ ಆಗಿದಾವು ಅವಕ್ಕೆಲ್ಲಾನು 2 ಕೋಟಿ ಅನುದಾನ ಮುಖಾಂತರ ಎಲ್ಲ ಹೊಸ ಕಟ್ಟಡದಲ್ಲಿ ಅತಿ ಅಚ್ಚುಕಟ್ಟಾಗಿ ನಡೀಲಿ ನಮ್ಮ ಸಂಘ ಸಂಸ್ಥೆಗಳು ಅಂತೇಳಿ ಅದಕ್ಕೆ ಬಂದಂಥ ಅನುದಾನ ವಾಪಸ್ ನಾವಲ್ಲಿ ಎಲ್ಲ ಕೊಡ್ಕೊಂಡು ಹೋಗು ಮಾಡಿದ್ವಿ. ಅದ್ರ ಜೊತೆ ಮೆಗಾ ಡೈರಿ ವಿಚಾರನ ಎಲ್ಲ ಪ್ರಸ್ತಾಪ ಮಾಡಿದ್ವಿ. ಯಾಕಂದ್ರೆ ಈಗ ಸುಮಾರು ನಾವು ಏನು ಬೆಳಗಾವಿ ಹಾಲು ನಡೆಸ್ತೀವಿ, 25 ಎಕರೆ ಜಮೀನಲ್ಲಿ ನಾವು ಅದೀವಿ. ಯಾಕಂದ್ರೆ ಮೂಲತಃ ಜಮೀನು ಅಂದ್ರೆ ಹೈನುಗಾರಿಕೆ ಅಂದ್ರೆ ಪಶುಸಂಗೋಪನಾ ಇಲಾಖೆದ ಜಮೀನು ಅದು. ನಾವೆಲ್ಲ ಲೀಸ್ ಮ್ಯಾಗ ಇದೀವಿ. 2045 ನಮಗೆ ಲೀಸ್ ಐತೆ